ನೀವು ಪ್ರತಿದಿನ ನೀರು ಕುಡಿಯೋದಕ್ಕೆ ವಾಟರ್ ಪ್ಯೂರಿಫೈರ್ ನೀರೇ ಬಳಸ್ತಾ ಇದ್ದೀರಲ್ವ. ಇದರ ಸತ್ಯನ ತಿಳ್ಕೊಳೋಕ್ಕೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಜಾಗೃತಿಗಾಗಿ ಈ ವಿಡಿಯೋನ ಪೂರ್ತಿ ನೋಡಿ. ಈ ವಾಟರ್ ಪ್ಯೂರಿಫೈರ್ನ ತಗೊಳೋದು ಹೆಚ್ಚಲ್ಲ, ಅದನ್ನ ಬಳಸೋ ವಿಧಾನ ಕೂಡ ತುಂಬ ಗೊತ್ತಿರಬೇಕಾಗುತ್ತೆ ನಮಗೆ. ಈ ವಾಟರ್ ಪ್ಯೂರಿಫೈರಲ್ಲಿ ಒಳಗಡೆ ಬರುತ್ತಲ್ವ ಫಿಲ್ಟರ್ಸು, ಆ ಫಿಲ್ಟರ್ಸಲ್ಲಿ ಒಂದೊಂದು ಫಿಲ್ಟರು ಒಂದೊಂದು ಕೆಲಸ ಮಾಡುತ್ತೆ. ತುಂಬ ಜನ ಅಂದ್ಕೊಂಡಿರ್ತಾರೆ TDS ಕಡಿಮೆ ಇದ್ದರೆ ಆ ನೀರು ತುಂಬ ಚೆನ್ನಾಗಿರುತ್ತೆ, ಸೇಫ್ ಆಗಿರುತ್ತೆ ಅಂತ. ಬಟ್ ಅದಕ್ಕಿಂತ ಬೇರೆ ಬೇರೆ ಫಿಲ್ಟರ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆ್ಯಕ್ಚುಲಿ ಈ ಕಾರ್ಬನ್ ಫಿಲ್ಟರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನೀರಲ್ಲಿರುವಂಥ ಕೆಮಿಕಲ್ಸು, ಪೆಸ್ಟಿಸೈಡ್ಸು ಮತ್ತು ಆಮೇಲೆ ಕ್ಲೋರಿನ್ನು, ಬ್ಯಾಡ್ ಸ್ಮೆಲ್, ಟೇಸ್ಟ್ನೆಲ್ಲನೂ ಅಬ್ಸರ್ವ್ ಮಾಡಬೇಕು. ಇದನ್ನ ಅಬ್ಸರ್ಷನ್ ಮೀಡಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು 6000 ಲೀಟರ್ವರೆಗೂ ಮಾತ್ರ ಹೋಲ್ಡ್ ಮಾಡುತ್ತೆ. ತದನಂತರ ಏನು ಅಂದರೆ ಇದು ಹೋಲ್ಡ್ ಮಾಡೋ ಕೆಪಾಸಿಟಿನ ಕಳ್ಕೊಂಡ್ಬಿಡುತ್ತೆ. ಆಗ ಅದೇ ಕೆಮಿಕಲ್ ವಾಟರ್ನ ನಾವು ಕುಡಿತಾ ಇರ್ತೀವಿ. ಇದರಿಂದ ನಮಗೆ ತುಂಬ ಡೇಂಜರಸ್ ಹೆಲ್ತ್ ಇಶ್ಯೂಸ್ ಬರುತ್ತೆ. ಇದನ್ನ ಅವಾಯ್ಡ್ ಮಾಡಬೇಕಂದ್ರೆ ಏನು ಮಾಡಬೇಕು? ಜಸ್ಟ್ ಸಿಂಪಲ್ಲು ನೋಡಿ, ವಾಟರ್ ಪ್ಯೂರಿಫೈರ್ ಇನ್ಲೈನ್ ಫಿಲ್ಟರ್ಸ್ ರೀಪ್ಲೇಸ್ ಕಿಟ್ ಅಂತ ಹೇಳ್ಬಿಟ್ಟು, ಇದು ನಮ್ಮದು ಏನಾಗಿರುತ್ತೆ ಅಂದರೆ ISI ಮತ್ತು PA ಸರ್ಟಿಫೈಡ್ ಆಗಿರುವಂಥ ವಾಟರ್ ಪ್ಯೂರಿಫೈರ್ನ ಫಿಲ್ಟರ್ಸ್ ಏನು ಮಾಡುತ್ತೆ ಅಂದರೆ, ಕೆಮಿಕಲ್ ರಿಮೂವ್ ಟೆಸ್ಟ್ ಆಗಿರುತ್ತೆ, ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಟೆಸ್ಟ್ ಆಗಿರುತ್ತೆ, ಬ್ಯಾಡ್ ಸ್ಮೆಲ್ಲು ಟೇಸ್ಟು ಮತ್ತು ಆರ್ಡರ್ ರಿಮೂವ್ ಟೆಸ್ಟ್ ಆಗಿರುತ್ತೆ, ಹೆವಿ ಮೆಟಲ್ಸು, ಬ್ಯಾಕ್ಟೀರಿಯಾ, ವೈರಸ್ಸು, ಸಿಸ್ಟಮ್ ರಿಮೂವ್ ಟೆಸ್ಟ್ ಆಗಿ ನಿಮಗೆ 100% ಸೇಫ್ ಆ್ಯಂಡ್ ಕ್ವಾಲಿಟಿ ಡ್ಯೂರಬಿಲಿಟಿ ಇರುತ್ತೆ ಅಂತ ISI ಮತ್ತು BS ಗೋರ್ಮೆಂಟ್ ಅಪ್ರೂವ್ಡ್ ಆಗಿರುವಂಥ ಫಿಲ್ಟರ್ಸ್ ಕೊಡ್ತೀವಿ. ಮತ್ತು ಇದರಲ್ಲಿ ಕಂಪ್ಲೀಟ್ ಸೆಟ್ ಬರುತ್ತೆ, ಕಂಪ್ಲೀಟ್ ಸೆಟ್ಟು. ಮತ್ತು ಆಮೇಲೆ ತುಂಬ ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ ನಮ್ಮ ಎಲ್ಲ ಡೀಲರ್ಸ್ ಹತ್ರನೂ. 4990, 5000 ರೂಪಾಯಿ ಇರುತ್ತೆ. ನಿಮಗೆ 3800 ರೂಪಾಯಿಗೆಲ್ಲನೂ ಕೊಡ್ಬೋದು. ಬಟ್ 1 ವರ್ಷ ವಾರಂಟಿ ಸಮೇತ ಬರುತ್ತೆ. ಈ ಫಿಲ್ಟರ್ಸ್ನ ಬಳಸಬೇಕು. ಓಕೆ, ಇದರೊಳಗಡೆ ಏನೇನಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಎಲ್ಬೋಸ್ ಇದೆ, FR ಇದೆ, ಪೈಪ್ ಕನೆಕ್ಟ್ ಮಾಡೋದಕ್ಕೂ ಇದೆ, ಮತ್ತು ಸೆಡಿಮೆಂಟ್ ಫಿಲ್ಟರು, ಕಾರ್ಬನ್ ಫಿಲ್ಟರು, ಸ್ಪಂದ್ ಕೊಟ್ಟಿದ್ದಾರೆ, ಮತ್ತು ಆಮೇಲೆ ಮೆಂಬ್ರನ್ ಸಹ ಇದೆ. ಇದನ್ನೆಲ್ಲನೂ ಯೂಸ್ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಕುಡಿತಾ ಇರ್ತಕ್ಕಂಥ ನೀರು ತುಂಬ ಸೇಫ್ ಆ್ಯಂಡ್ ಗ್ಯಾರಂಟಿಯಾಗಿ ಇರುತ್ತೆ. ಈ ಫಿಲ್ಟರ್ಸ್ನ ನೀವು ವರ್ಷಕ್ಕೆ ಒಂದು ಸಲ ಕಂಪಲ್ಸರಿ ಚೇಂಜ್ ಮಾಡಿಕೊಂಡಾಗ ಮಾತ್ರ ನೀವು ಶುದ್ಧವಾದ ನೀರು ಕುಡಿತೀರ ಅನ್ನೋ ಖಾತ್ರಿ ಇರುತ್ತೆ. ಅದರ್ವೈಸ್ ನೀವು ಸೇಮ್ ಕೆಮಿಕಲ್ ವಾಟರೇ ಕುಡಿತಾ ಇರ್ತೀರ. ನಿಮಗೆ ಜಸ್ಟ್ ಏನೋ TDS ಕಡಿಮೆ ಆಗಿದ್ದರೆ ಅದನ್ನು ಶುದ್ಧ ಅಂತ ತಿಳ್ಕೊತೀರ. ಇನ್ಮೇಲೆ ಆದ್ರೂ ವರ್ಷಕ್ಕೆ ಒಂದು ಸಲ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊತೀರಲ್ವ. ನಿಮ್ಮ ಆರೋಗ್ಯನ ಕಾಪಾಡೋದು ನಿಮ್ಮದೇ ಜವಾಬ್ದಾರಿ. ಆಲ್ ದಿ ಬೆಸ್ಟ್.